ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 13 ಸಾಮ್ರಾಜ್ಯದ ಸ್ಥಾಪನೆ ಹಾಗೂ ಅದು ಹೇಗೆ ಪ್ರಕಟವಾಗುತ್ತದೆ ಪುಟ 427 ಪುರಾತನ ಪಿತೃಗಳ ಪುನರುತ್ಥಾನವು ನಂಬಿಕೆಯ ಪ್ರಾರ್ಥನೆಗೆ ಉತ್ತರವಾಗಿ ಅನಾರೋಗ್ಯದಿಂದ ಆರೋಗ್ಯಕ್ಕೆ ಪುನಃಸ್ಥಾಪನೆಯಾಗುವುದು. ಬಹುಶಃ ಮನುಷ್ಯರು ಯೋಚಿಸಲು ಮತ್ತು ಮಹಾಸಂಕಟದ ಸಮಯದ ವಿನಾಶದಿಂದ ಚೇತರಿಸಿಕೊಳ್ಳಲು ಸಮಯವನ್ನು ಹೊಂದಿರುವಾಗ ಸಲಹೆ ನೀಡುತ್ತಾರೆ. ಸಮಾಧಿಯಲ್ಲಿರುವವರೆಲ್ಲರೂ ಮನುಷ್ಯಕುಮಾರನ ಧ್ವನಿಯನ್ನು ಕೇಳುತ್ತಾರೆ ಮತ್ತು ಹೊರಬರುತ್ತಾರೆ ಎಂಬ ಕ್ರಿಸ್ತನ ವಾಗ್ದಾನದ ನೆರವೇರುವಿಕೆಯಲ್ಲಿ ಅವರು ಇತರರ ಅವರ ಸ್ನೇಹಿತರು ಮತ್ತು ಸಂಬಂಧಿಕರು ಮರಣ ಮತ್ತು ಸಮಾಧಿಯಿಂದ ಪುನರುತ್ಥಾನಗೊಳ್ಳುವ ಸಾಧ್ಯತೆ ಇದೆ. ಮತ್ತು ಅಗಲಿದ ಸ್ನೇಹಿತರ ಪುನಃಸ್ಥಾಪನೆಗಾಗಿ ನಂಬಿಕೆಯ ಪ್ರಾರ್ಥನೆಗೆ ಉತ್ತರವಾಗಿ ಈ ಮಹಾನ್ ಕಾರ್ಯವು ಪ್ರಾರಂಭವಾಗಲಿ ಮತ್ತು ಪ್ರಗತಿಯಾಗಲಿ ಎಂಬುದು ಅಸಮಂಜಸವಾದ ಸಲಹೆಯಲ್ಲ. ಮತ್ತಾಯ 25:36 ಮತ್ತು 43ನೇ ವಚನ. ಅಂತಹ ವಿಧಾನದಲ್ಲಿ ನಾವು ಸಮಂಜಸತೆಯನ್ನು ನೋಡುತ್ತೇವೆ. ಅದು ನಾವು ಯೋಚಿಸಬಹುದಾದ ಇತರರಿಗಿಂತ ಹೆಚ್ಚು ಪ್ರಶಂಸಿಸುವಂತೆ ತೋರುತ್ತದೆ. ಉದಾಹರಣೆಗೆ, ಅದು ಸತ್ತವರನ್ನು ಕ್ರಮೇಣವಾಗಿ ನೆನಪಿಸಿಕೊಳ್ಳುತ್ತದೆ ಮತ್ತು ಅವರು ಕೆಳಗಿನ ಕ್ರಮದಿಂದ ಹಿಮ್ಮುಖ ಕ್ರಮದಲ್ಲಿ ಸಾಗುತ್ತಾ ಅವರಿಗೆ ಮನೆಗಳನ್ನು ಮತ್ತು ಹೃತ್ಪೂರ್ವಕ ಸ್ವಾಗತಗಳನ್ನು ಒದಗಿಸುತ್ತದೆ ಮತ್ತು ಪುನರುತ್ಥಾನಗೊಂಡವರಿಗೆ ಅವರು ಜೀವನಕ್ಕೆ ಹಿಂದಿರುಗಿದ ನಂತರ ಅವರಿಗೆ ಜೀವನದ ಅಗತ್ಯ ಸೌಕರ್ಯಗಳನ್ನು ಒದಗಿಸುತ್ತದೆ ಮತ್ತು ಅಂತಹವರು ತಮ್ಮ ಬಗ್ಗೆ ಇರುವವರ ಭಾಷೆಗಳು, ನಡತೆಗಳು ಮತ್ತು ಪದ್ಧತಿಗಳೊಂದಿಗೆ ಹೀಗೆ ಪರಿಚಿತರಾಗುತ್ತಾರೆ. ಅದೇ ಸಮಯದಲ್ಲಿ ಆ ದೇಶವನ್ನು ವ್ಯತಿರಿಕ್ತಗೊಳಿಸಿದರೆ ಎಚ್ಚರಗೊಂಡವರು ಹೊಸ ಪರಿಸ್ಥಿತಿಗಳಿಗೆ ಈ ವಿಷಯಗಳಲ್ಲಿ ಸಾಕಷ್ಟು ಸಿದ್ಧರಿರುವುದಿಲ್ಲ ಮತ್ತು ಸಂಪೂರ್ಣ ಅಪರಿಚಿತರು ಹಾಗೂ ಪೀಳಿಗೆಗೆ ಅಸಮಂಜಸರಾಗುತ್ತಾರೆ ಮತ್ತು ಅದರ ಮಧ್ಯದಲ್ಲಿ ಅವರ ಹೊಸ ವಿಧಿಗಳನ್ನು ಬಿತ್ತರಿಸಲಾಗುತ್ತದೆ. ಆದಾಗ್ಯೂ ಈ ಹೊಸ ಆಕ್ಷೇಪಣೆಗಳು ಪ್ರವಾದಿಗಳು ಮತ್ತು ಇತರ ಪುರಾತನ ಯೋಗ್ಯರಿಗೆ ಸಮರ್ಪಕವಾಗಿ ಕೂಡಿರುವುದಿಲ್ಲ. ಅವರು ತಮ್ಮ ಪರೀಕ್ಷೆಗೆ ಸೇವೆ ಸಲ್ಲಿಸಿದ ನಂತರ ಪರಿಪೂರ್ಣ ಮನುಷ್ಯರನ್ನು ಬೆಳೆಸುತ್ತಾರೆ ಮತ್ತು ಪರಿಪೂರ್ಣ ಪುರುಷರಂತೆ ಇತರ ಎಲ್ಲಾ ಪುರುಷರ ಭೌತಿಕ, ನೈತಿಕ ಮತ್ತು ದೈಹಿಕ ಶ್ರೇಷ್ಠರಾಗಿಸುತ್ತಾರೆ. ಅಗಲಿದ ಸ್ನೇಹಿತರ ಪುನಃಸ್ಥಾಪನೆಗಾಗಿ ಎಲ್ಲಾ ಪ್ರಾರ್ಥನೆಗಳಿಗೂ ತಕ್ಷಣವೇ ಉತ್ತರಿಸಲ್ಪಡುತ್ತದೆ. ಅದು ಸಂಭವನೀಯವಲ್ಲ, ಯಾಕೆಂದರೆ ಕರ್ತನು ಅವರ ಮರುಸ್ಥಾಪನೆಗಾಗಿ ನಿರ್ದಿಷ್ಟ ಯೋಜನೆಗಳನ್ನು ಹೊಂದಿರುತ್ತಾನೆ. ಅದರೊಂದಿಗೆ ಅಂತಹ ಕೆಲವು ವಿನಂತಿಗಳು ಸಾಮರಸ್ಯವನ್ನು ಹೊಂದಿರುವುದಿಲ್ಲ. ಸಭೆಯ ಹಾಗೂ ಪುರಾತನ ಯೋಗ್ಯರ ಪುನರುತ್ಥಾನದಲ್ಲಿ ಸ್ಪಷ್ಟವಾಗಿ ಸೂಚಿಸಿದಂತೆ ಆತನ ಆದೇಶವು ಬಹುಶಃ ಯುಕ್ತಕ್ರಮವಾಗಿರುತ್ತದೆ. ಪುನರುತ್ಥಾನದ ವಿಷಯಗಳು ಮತ್ತು ಸ್ನೇಹಿತರು ಮತ್ತು ಪರಿಸ್ಥಿತಿಗಳ ಮಧ್ಯೆ ಅವರ ಹೊಸ ಜೀವನ ಆರಂಭಿಸಲು ಅಂತಹ ವಿನಂತಿಗಳನ್ನು ಮಾಡುವವರ ಕಡೆಯಿಂದ ಇದು ಒಂದು ಮಟ್ಟಕ್ಕೆ ಸಿದ್ಧತೆಯ ಅಗತ್ಯವಿರುತ್ತದೆ. ಹೃದಯ ಮತ್ತು ಜೀವನದ ಸಿದ್ಧತೆ ಮತ್ತು ಪರಿಶುದ್ಧ ರಾಜಮಾರ್ಗದಲ್ಲಿ ಅವರ ಪ್ರಗತಿಗೆ ಅನುಕೂಲಕರವಾದ ಪರಿಸ್ಥಿತಿಗಳಾಗಿರುತ್ತವೆ. ಆದುದರಿಂದ ಅಂತಹ ಪುನಃಸ್ಥಾಪನೆಗಳು ಜೀವಂತರಿಗೆ ನಿಷ್ಠೆಯ ಪ್ರತಿಫಲಗಳಾಗಿರುತ್ತವೆ ಮತ್ತು ಜಾಗೃತರಾದವರಿಗೆ ಅನುಕೂಲಕರ ಪರಿಸ್ಥಿತಿಗಳನ್ನು ಭದ್ರಪಡಿಸುತ್ತವೆ. ಮುಂದಿನ ಶೀರ್ಷಿಕೆ ಮಹಿಮಾನ್ವಿತ ದೂರದೃಷ್ಟಿ, ದ ಗ್ಲೋರಿಯಸ್ ಪ್ರಾಸ್ಪೆಕ್ಟ್. ನೂತನ ಯುಗವು ಉದ್ಘಾಟನೆಗೊಂಡಾಗ ಎಷ್ಟೋ ಅದ್ಭುತವಾದ ನಿರೀಕ್ಷೆಯನ್ನು ಪ್ರಸ್ತುತಪಡಿಸುತ್ತದೆ. ಹಿಂದೆ ಒಂದು ಯುಗದಿಂದ ಇನ್ನೊಂದಕ್ಕೆ ಬದಲಾವಣೆಗಳನ್ನು ಗುರುತಿಸಲ್ಪಟ್ಟಿದ್ದು ಪ್ರಮುಖವಾಗಿದೆ. ಆದರೆ ಈ ಬದಲಾವಣೆಗಳು ಎಲ್ಲಕ್ಕಿಂತ ಹೆಚ್ಚು ಘಟನಾತ್ಮಕವಾಗಿರುತ್ತದೆ. ಅಂತಹ ಒಂದು ದೃಶ್ಯದ ಚಿಂತನೆಯು ಇಡೀ ಜನಾಂಗವು ತಮ್ಮ ತಲೆಯ ಮೇಲೆ ಸ್ತುತಿಗೀತೆಗಳು ಮತ್ತು ಶಾಶ್ವತ ಸಂತೋಷದ ಹಾಡುಗಳೊಂದಿಗೆ ದೇವರ ಬಳಿಗೆ ಹಿಂದಿರುಗುವುದು ನಂಬಲು ತುಂಬಾ ಒಳ್ಳೆಯದು ಎಂದು ತೋರುತ್ತದೆ. ಆದರೆ ವಾಗ್ದಾನ ಮಾಡಿದವನು ತನ್ನ ಎಲ್ಲಾ ಸಂತೋಷವನ್ನು ಪೂರೈಸಲು ಶಕ್ತನಾಗಿದ್ದಾನೆ. ದುಃಖ ಮತ್ತು ನಿಟ್ಟುಸಿರು ನಮ್ಮ ಅಸ್ತಿತ್ವದಿಂದ ಬಹುತೇಕ ಬೇರ್ಪಡಿಸಲಾಗದಿದ್ದರೂ ದುಃಖ ಮತ್ತು ನಿಟ್ಟುಸಿರು ದೂರ ಪಲಾಯನ ಮಾಡುತ್ತವೆ. ಗೋಣಿತಟ್ಟು ಹೊದ್ದು ಬೂದಿಯಲ್ಲಿ ಕೂತು ಅಳುವುದು ಪಾಪ ಮತ್ತು ಮರಣದ ಪ್ರಭುತ್ವದ ದೀರ್ಘ ರಾತ್ರಿಯ ಉದ್ದಕ್ಕೂ ಸಹಿಸಿಕೊಂಡಿದ್ದರೂ ಸಹ ಸಹಸ್ರಮಾನದ ಮುಂಜಾನೆಯ ಸಂತೋಷವು ಕಾಯುತ್ತಿದೆ ಮತ್ತು ಎಲ್ಲರ ಕಣ್ಣೀರನ್ನು ಎಲ್ಲಾ ಮುಖಗಳಿಂದ ಒರೆಸಲ್ಪಡುತ್ತದೆ. ಯೆಹೋವನು ನೇಮಿಸಿರುವ
ಶುಭ ವರುಷ, ನಮ್ಮ ದೇವರು ಮುಯಿ ತೀರಿಸುವ ದಿನ. ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ ಇವುಗಳನ್ನು ಒದಗಿಸಿಕೊಡಲಾಗುವುದು.